if f of x equals to cos x minus sin x 0, sin x cos x 0, 0, 0, 1, show that f of x into f of y is equal to f of x plus y. ನೋಡಿ f of x ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳು ಸೇಮ್ ಇರ್ತದೆ, ಎಲ್ಲೆಲ್ಲಿ ಆರ್ಗ್ಯುಮೆಂಟ್ ಇದೆಯಲ್ಲ ಅದೆಲ್ಲನೂ ಎಕ್ಸ್ ಆಗಿರ್ತದೆ. ಎಫ್ ಆಫ್ ವೈ ಅಂತಂದ್ರೆ ಈ ಆರ್ಗ್ಯುಮೆಂಟ್ಗಳೆಲ್ಲನೂ ವೈ ಆಗ್ತವೆ ಅಷ್ಟೇ, ಅಂದ್ರೆ ಕಾಸ್ ವೈ ಮೈನಸ್ ಸೈನ್ ವೈ ಕಾಸ್ ವೈ ಈ ರೀತಿ. ಇನ್ನು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತಂದ್ರೆ ಈ ಆರ್ಗ್ಯುಮೆಂಟ್ಗಳು ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಅಂತ ಇರ್ತವೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳು ವಿತ್ ಸೈನ್ ಅವೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರಬೇಕು. ಈಗ ಎಲ್ ಎಚ್ ಎಸ್ ಏನಿದೆ, ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ. ಸೊ ಇಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತಂದ್ರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0. ಸೆಕೆಂಡ್ ರೋ ಇಟ್ ಈಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ 0. ಥರ್ಡ್ ರೋ ಈಸ್ 0, 0, 1. ದಿಸ್ ಈಸ್ ಎಫ್ ಆಫ್ ಎಕ್ಸ್. ಈಗ ಎಫ್ ಆಫ್ ವೈ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಫ್ ಆಫ್ ವೈ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳು ಸೇಮು, ಬಟ್ ಆರ್ಗ್ಯುಮೆಂಟು ವೈ ಆಗಬೇಕು, ಮೀನ್ಸ್ ಕಾಸ್ ವೈ. ಸೊ ಎಲ್ಲೆಲ್ಲಿ ಎಕ್ಸ್ ಇದೆಯಲ್ಲ ಅಲ್ಲಿ ವೈ ಬರ್ಕೊಳ್ರಿ. ಕಾಸ್ ವೈ ಮೈನಸ್ ಸೈನ್ ವೈ 0 ಆಸ್ ಇಟ್ ಈಸ್. ಸೆಕೆಂಡ್ ರೋ ಈಸ್ ಸೈನ್ ವೈ ಕಾಸ್ ವೈ 0, 0, 0, 1. ಈಗ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್ ಬಂತು, ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ first column, first row first column. So cos x into cos y minus sin x into sin y 0 into 0, 0, 0 ಇರೋದನ್ನ ನಾನು ಬಿಟ್ಬಿಡ್ತೀನಿ ಯಾಕಂದ್ರೆ 0 ಬರೋದ್ರಿಂದ. ಜಸ್ಟ್ cos x into cos y minus sin x into sin y ಏನಾಗುತ್ತೆ, minus sin x into sin y. ಇಲ್ಲಿ 0 ಇಂಟು 0 ಪ್ಲಸ್ 0 ಬರುತ್ತೆ, ಬಟ್ ಅದು ನಾನು ಬರೆಯಲ್ಲ. ಈಗ ಸೇಮ್ ರೋ ತಗೊಳ್ಳಿ, ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ವೈ, ಇಟ್ ಈಸ್ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ, ಅಗೇನ್ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ, ಇದೇನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ. ಅಗೇನ್ 0 ಇಂಟು 0 ವಿಲ್ ಬಿ 0. ಸೊ ಇಲ್ಲಿ ಪ್ಲಸ್ 0 ಅಂತ ಬರುತ್ತೆ, ಅದನ್ನ ಅವಾಯ್ಡ್ ಮಾಡಿದ್ದೀನಿ. ಇನ್ನು ಥರ್ಡ್ ರೋ ಜೊತೆ ಮಲ್ಟಿಪ್ಲೈ ಮಾಡೋಣ. ಕಾಸ್ ಎಕ್ಸ್ ಇಂಟು 0 ಇಸ್ 0, ಮೈನಸ್ ಸೈನ್ ಎಕ್ಸ್ ಇಂಟು 0 ಇಸ್ ಅಗೇನ್ 0, 0 ಇಂಟು 1 ಇಸ್ 0. ಸೊ ಇಲ್ಲೇನಾಗುತ್ತೆ 0 ಪ್ಲಸ್ 0 ಪ್ಲಸ್ 0 ಅಂತ ಬರುತ್ತೆ. ಸೊ ನಾನು ಅದನ್ನ 3 ಸಾರಿ ಬರೆಯೋ ಬದಲಿಗೆ ಐ ವಿಲ್ ರೈಟ್ ಇಟ್ ಆಸ್ 0. ನಾವು ಕನ್ಸಿಡರ್ ದ ಸೆಕೆಂಡ್ ರೋ ಅಂಡ್ ಮಲ್ಟಿಪ್ಲೈ ವಿತ್ ಈಚ್ ಅಂಡ್ ಎವ್ರಿ ಕಾಲಮ್. ಈಗ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡೋಣ. sin x into cos y, it will be sin x cos y, cos x into sin y plus cos x into sin y, ಈಗ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ sin x into minus sin y, again cos x into cos y plus cos x into cos y. ಥರ್ಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ sin x into 0 is 0, cos x into 0 will be 0, 0 into 1 is again 0. ಸೇಮ್ ಪ್ರಾಸೆಸ್ ಆಗ್ತದೆ ಇಲ್ಲಿ, 0 plus 0 plus 0, therefore I will write it as 0. Now multiply third row with each and every column. Third row first column, 0 into cos y is 0, 0 into sin y is 0, 1 into 0 is 0. Therefore, this element will be 0. Similarly, multiply this with second column. 0 into minus sin y is 0, 0 into cos y is 0, 1 into 0 is again 0. So, this element is also 0. Third column jothe multiply ಮಾಡೋಣ. 0 into 0 is 0, 0 into 0 is again 0, 1 into 1 is 1. So, ಇಲ್ಲಿ ಏನಾಗುತ್ತೆ 0 plus 0 plus 1 ಅಂತ ಬರುತ್ತೆ. So, I will write it as 1. ಸೊ ಈ ರೀತಿ ಬಂತು. ನಾವು ಈಗ ಸಿಂಪ್ಲಿಫೈ ಮಾಡ್ಬೇಕು ಇದನ್ನ. ಏನು ಸಿಂಪ್ಲಿಫೈ ಮಾಡೋಣ ಅಂದ್ರೆ ನೋಡಿ, cos x cos y minus sin x sin y ಅಂತ ಇದೆ.
ಫಸ್ಟ್ ಟರ್ಮ್ ಏನಿದೆ cos x cos y minus sin x sin y. It is nothing but cos of x plus y. cos of x plus y. ಈಗ ಈ ಟರ್ಮ್ ಇಂದ ನಾವು ಮೈನಸ್ ನ ಕಾಮನ್ ತೆಗೆದ್ರೆ ಅದನ್ನ ಇಲ್ಲಿ ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ ನಾನು. ಮೈನಸ್ ನ ಕಾಮನ್ ತೆಗೆದ್ರೆ ಮತ್ತು ಮೈನಸ್ ನ ಕಾಮನ್ ತೆಗೆದ್ರೆ ಏನಾಗ್ತದೆ cos x sin y ಪ್ಲಸ್ sin x cos y ಆಗುತ್ತೆ. cos x sin y plus sin x cos y. So it is nothing but minus ಇದನ್ನ ಇನ್ನು ಈ ರೀತಿ ಬರೆದ್ರೆ ಫಸ್ಟ್ ಈ ಟರ್ಮ್ ನ ಆಮೇಲೆ ಈ ಟರ್ಮ್ ಬರ್ಕೊಂಡ್ರೆ sin x plus cos y sin x cos y sin x cos y plus cos x sin y ಅಂತ ಏನಾದರೂ ಬರೆದ್ರೆ ಇಷ್ಟು ಏನಾಗುತ್ತೆ ಅಂತಂದ್ರೆ sin of x plus y ಆಗುತ್ತೆ. sin of x plus y means sin x cos y plus cos x sin y. Therefore ಈ ಟರ್ಮ್ ಅನ್ನ ನಾನೇನಂತ ಬರಿಬಹುದು ಅಂತಂದ್ರೆ ಮೈನಸ್ ಅಂತೂ ಹೊರಗಡೆ ಇದೆ. So this term I can write it as sin of x plus y. sin of x plus y. Now the third term will be 0. ಅಲ್ಲೇನೋ ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ಟರ್ಮ್ ಏನಾಯ್ತು cos of x plus y ಆಯ್ತು. ಸೆಕೆಂಡ್ ಟರ್ಮ್ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಥರ್ಡ್ ಟರ್ಮ್ ಈಸ್ 0. ಇದು 0 ಆಯ್ತು. ಇನ್ನು ಈ ಟರ್ಮ್ ಬರೋಣ sin x cos y plus cos x sin y ಇದೆ. ಇದು ಕೂಡ sin of x plus y. sin a cos b plus cos a sin b. ಸೊ sin of x plus y. sin of x plus y. ಸೊ ಇಲ್ಲಿ ಅಬ್ಸರ್ವ್ ಮಾಡಿ cos x cos y minus sin x sin y. ಫಸ್ಟ್ ಇದನ್ನ ಓದ್ಕೊಂಡು ಆಮೇಲೆ ಇದು ನೋಡ್ಕೊಂಡ್ರೆ so it will be nothing but cos of x plus y. cos of x plus y. So this element is 0 and this one is 0 0 1. So cos of x plus y minus sin of x plus y 0, sin of x plus y cos of x plus y 0 0 0 1 ಅಂತ ಬಂತು. ಈಗ ಬಂದಿರತಕ್ಕಂತ ಒಂದು ಮ್ಯಾಟ್ರಿಕ್ಸ್ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ನ ಒಂದು ವೇಳೆ ನಾವು ಕಂಪೇರ್ ಮಾಡಿದ್ರೆ ನೋಡಿ ಫಸ್ಟ್ ಟರ್ಮ್ ಏನಿದೆ ಅಲ್ಲಿ cos x ಫಸ್ಟ್ ರೋ cos x minus sin x 0 ಅಂತ ಇದೆ. ಇಲ್ಲೇನಿದೆ cos of x plus y minus sin of x plus y 0 ಅಂತ ಇದೆ. ಅಲ್ಲಿ ಸೆಕೆಂಡ್ ರೋ ಏನಿದೆ sin x cos x 0, ಇಲ್ಲಿ sin of x plus y cos of x plus y 0. ಥರ್ಡ್ ರೋ ಇಲ್ಲೇನಿದೆ 0 0 1, ಇಲ್ಲೇನಿದೆ ಇಲ್ಲೂ ಕೂಡ 0 0 1 ಅಂತಾನೆ ಇದೆ. ಸೊ ಇಲ್ಲಿ cos x sin minus sin x 0, sin x cos x 0 0 0 1 ಅಂತ ಇದ್ರೆ ಅದಕ್ಕೆ ನಾವೇನಂತ ಕರೆದಿದ್ದೀವಿ f of x ಅಂತ ಕರೆದಿದ್ದೀವಿ. ಒಂದ್ ವೇಳೆ ಇಲ್ಲಿ ಆರ್ಗ್ಯುಮೆಂಟ್ y ಅಂತ ಇದ್ದಿದ್ರೆ f of y ಅಂತ ಕರಿತಿದ್ವಿ. ಒಂದ್ ವೇಳೆ ಈ ಆರ್ಗ್ಯುಮೆಂಟ್ ಏನಾದ್ರೆ f of ಇದು x plus y ಅಂತ ಇದ್ರೆ ಇದಕ್ಕೆ ನಾವೇನಂತ ಕರಿಬೇಕಾಗ್ತದೆ ಹಾಗಾದ್ರೆ f of x plus y ಅಂತ ಕರಿಬೇಕಾಗ್ತದೆ. therefore it is equal to f of x plus y. this implies f of x into f of y is equal to f of x plus y. Hence the result. Now take one more problem. If a is equal to 3 minus 2 4 minus 2 and I adu identity matrix of order 2 by 2. So 1 0 0 1. Find k so that a square equal to k into a minus 2i. ಇಲ್ಲಿ a square ಅಂತಂದ್ರೆ ಮತ್ತೆ ಎಲ್ಲ ಎಲಿಮೆಂಟ್ ಗಳನ್ನ ಸ್ಕ್ವೇರ್ ಮಾಡೋದು ಅಂತ ಅರ್ಥ ಅಲ್ಲ, a ಅನ್ನೋ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡೋದು ಅಂತ ಅರ್ಥ. a into a ಅಂತ ಮಲ್ಟಿಪ್ಲೈ ಮಾಡೋದು ಅಂತ ಅರ್ಥ. a square means a into a. ಮತ್ತೆ ಈ ಎಲಿಮೆಂಟ್ ಗಳನ್ನ ಸ್ಕ್ವೇರ್ ಮಾಡೋದು ಅಂತ ಅರ್ಥ ಅಲ್ಲ. 9 ಇದು 4 ಇದು 16 4 ಈ ರೀತಿ ಅಲ್ಲ. ಸೊ a ಅನ್ನೋ ಮ್ಯಾಟ್ರಿಕ್ಸ್ ನೇ ಮತ್ತೊಮ್ಮೆ ಬರ್ಕೊಂಡು ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಸೊ ಕನ್ಸಿಡರ್ a square equal to k into a minus 2i. a square ಅಂತಂದ್ರೆ a into a. therefore 3 minus 2 4 minus 2. ಸೊ ಇದನ್ನ ಮತ್ತೊಮ್ಮೆ ಬರ್ಕೊಳ್ಬೇಕು 3 minus 2 4 minus 2 equals to k times of a. a ಅಂದ್ರೆ ಅದೇ ಮ್ಯಾಟ್ರಿಕ್ಸ್ 3 minus 2 4 minus 2 minus 2 into I ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ that is 1 0 0 1. ಈಗ ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದು. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ 3 3s are 9 minus 2 into 4 is minus 8. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. 3 into minus 2 is minus 6, minus 2 into minus 2 is
plus 4. ಈಗ second row first column 4 3s are 12 minus 2 into 4 is minus 8. Again second row second column 4 into minus 2 is minus 8 minus 2 into minus 2 is plus 4. ಓಕೆ, ಇದು ಲೆಫ್ಟ್ ಸೈಡ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಯ್ತು. ಇಟ್ ಈಸ್ ಈಕ್ವಲ್ ಟು ಈ ಕೆ ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಕೆ ಇಂಟು 3 is 3k, k into minus 2 is minus 2k, k into 4 is 4k, k into minus 2 is minus 2k. ಈ ಮೈನಸ್ ಈ 2 ನು ಕೂಡ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಮೈನಸ್ 2 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 2 1s 2 0 0 2 ಇಷ್ಟಾಗ್ತದೆ. ಈಗ ಈ ಕಡೆ ಮ್ಯಾಟ್ರಿಕ್ಸ್ ನ ಸಿಂಪ್ಲಿಫೈ ಮಾಡೋಣ, ಆಮೇಲೆ ಈ ಕಡೆ ಮ್ಯಾಟ್ರಿಕ್ಸ್ ನ ಸಬ್ಟ್ರಾಕ್ಟ್ ಮಾಡೋಣ. 9 minus 8 ಅಂದ್ರೆ 1, minus 6 plus 4 means minus 2, 12 minus 8 it is 4, minus 8 plus 4 means minus 4. So it is equal to, ಈಗ ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು 3k minus 2. So ಈ ಎಲಿಮೆಂಟ್ ಯಾವುದು 3k minus 2 and this element will be minus 2k minus 0 ಅಂದ್ರೆ minus 2k ನೇ. Now here minus 4k minus 0 ಅಂತಂದ್ರೆ just 4k, minus 0 ನಾನು ಬರೆಯಲ್ಲ. minus 2k minus 2, ಈ ಎಲಿಮೆಂಟ್ minus 2k minus 2. Now since these two matrices are equal, we can compare the corresponding elements. Therefore 3k minus 2 ಗೆ ಯಾವ ಎಲಿಮೆಂಟ್ ಕರೆಸ್ಪಾಂಡಿಂಗ್ ಅಂತಂದ್ರೆ 1. So comparing the corresponding elements, we will get 3k minus 2 is equal to 1. Again similarly minus 2k ನ ಯಾವ್ದ್ರ ಜೊತೆ ಕಂಪೇರ್ ಮಾಡಬೇಕು, minus 2 ಜೊತೆ ಕಂಪೇರ್ ಮಾಡಬೇಕು. Therefore minus 2k equal to minus 2. ಫಸ್ಟ್ ಇವೆರಡನ್ನ ಸಿಂಪ್ಲಿಫೈ ಮಾಡೋಣ, ಆಮೇಲೆ ನೆಕ್ಸ್ಟ್ ಕಂಪೇರ್ ಮಾಡೋಣ. ಈಗ 3k equal to 1, minus 2 ಈ ಕಡೆ ಬಂದ್ರೆ plus 2 ಆಗುತ್ತೆ. Therefore 3k equal to 2 plus 1 is 3, 3 1s ಕ್ಯಾನ್ಸಲ್ ಆದ್ರೆ the value of k is 1. ಯಾಕೆ ಎಲ್ಲಾ ವ್ಯಾಲ್ಯೂಸ್ ನ ಸಿಂಪ್ಲಿಫೈ ಮಾಡ್ತಿದ್ದೀನಿ ನಾನು ಅಂತಂದ್ರೆ, k ಏನಾದ್ರೂ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬಿಟ್ಟು ಬೇರೆ ಬೇರೆ ವ್ಯಾಲ್ಯೂ ತಗೊಂತು ಅಂತಂದ್ರೆ ಇಲ್ಲಿ k ಗೆ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಆಗ್ತದೆ. ಹಾಗಾಗಿ ಅದನ್ನ ಕಂಡುಹಿಡಿಯೋ ಸಲುವಾಗಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಎಲ್ಲಾ ಎಲಿಮೆಂಟ್ ಗಳನ್ನ ಈಕ್ವೇಟ್ ಮಾಡ್ತಿದೀವಿ. ಇಲ್ಲೂ ಅಷ್ಟೇನೆ ಯು ಕ್ಯಾನ್ ಅಬ್ಸರ್ವ್ minus 2 ಎರಡು ಕಡೆ ಕ್ಯಾನ್ಸಲ್ ಆದ್ರೆ ದಿ ವ್ಯಾಲ್ಯೂ ಆಫ್ k ಈಸ್ 1. ಸೊ ಎರಡು ಎಲಿಮೆಂಟ್ ಗಳನ್ನ ಕಂಪೇರ್ ಮಾಡಿದಾಗ k ವ್ಯಾಲ್ಯೂ ಏನ್ ಬಂತು 1 ಬಂತು. ಸಿಮಿಲರ್ಲಿ ಈ ಎಲಿಮೆಂಟ್ ಕೂಡ ಕಂಪೇರ್ ಮಾಡಿ 4k equal to 4. ಸೊ 4k equal to 4 ಆದ್ರೆ 4 ಕ್ಯಾನ್ಸಲ್ ಆದ್ರೆ ದಿ ವ್ಯಾಲ್ಯೂ ಆಫ್ k ಈಸ್ 1. ಸೊ ಥರ್ಡ್ ಎಲಿಮೆಂಟ್ ಕಂಪೇರ್ ಮಾಡಿದಾಗಲೂ ಪ್ರಾಬ್ಲಮ್ ಇಲ್ಲ. ಈಗ ಫೋರ್ತ್ ಎಲಿಮೆಂಟ್ ತಗೊಳ್ರಿ, -4 ಯಾವ್ದಕ್ಕೆ ಈಕ್ವೇಟ್ ಆಗ್ತದೆ ಅಂದ್ರೆ -2k -2 ಗೆ ಈಕ್ವೇಟ್ ಮಾಡಬೇಕು. Therefore minus 2k minus 2 is equal to minus 4. So minus 2k equal to minus 4, minus 2 ಈ ಕಡೆ ಬಂದ್ರೆ plus 2. So minus 2k equals to minus 4 plus 2 means minus 2. Again the k value is 1. So from this we can say that the value of k is 1.